ನಮಸ್ಕಾರ, ಹೇಗಿದ್ದೀರಿ? ಬಿಜೆಪಿಯ ಫೈರ್ ಬ್ರ್ಯಾಂಡ್ ರಾಜಕಾರಣಿ, ಮಾಜಿ ಶಾಸಕರು CT ರವಿ ಅವರಿದ್ದಾರೆ. ಅತ್ಯಂತ ನೇರ ಪ್ರಶ್ನೆ, ನೇರ ಉತ್ತರ. ಬಹಳ ಆತ್ಮೀಯವಾದ ಸ್ವಾಗತ CT ರವಿ ಅವರಿಗೆ. ನಮಸ್ಕಾರ. ಈಗ ನೀವು ಸೋತಿರ್ಬೋದು ಸರ್, ಸೋಲು ಗೆಲುವು ಇರ್ತದೆ. ಸೋಲು ಗೆಲುವಿಗೆ ಸೋಪಾನ, ಇನ್ನೊಂದು ಮೆಟ್ಲು ಅಂತ. ಹಾಗಾಗಿ ಬೆಂಗಳೂರು ನಾರ್ತ್ MP ಚುನಾವಣೆಗೆ ನಿಮ್ಮ ತಲೆಯಲ್ಲಿ ಇರೋದು ಪಕ್ಕನಾ? ಒಂದು ಸೈದ್ಧಾಂತಿಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರೋರಿಗೆ ಚುನಾವಣೆ ಗೆಲ್ಬೋದು, ಸೋಲ್ಬೋದು. ಆದರೆ ನಾವೊಂದು ಸಿದ್ಧಾಂತದ ಕಾರಣಕ್ಕೆ ರಾಜಕಾರಣದಲ್ಲಿ ಇದ್ದೀವಿ. ಹಾಗಾಗಿ ಆ ಸಿದ್ಧಾಂತದ ಮೇಲಿನ ನಂಬಿಕೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಾಜಕಾರಣದಲ್ಲಿ ಇದ್ದೇ ಇರ್ತೀವಿ. ಬೆಂಗಳೂರು ನಾರ್ತ್ ಬಗ್ಗೆ ಕೇಳ್ತಾ ಇದ್ದೆ. ಈ ನಮ್ಮ ಪಾರ್ಟಿ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂದರೆ ಸ್ಪರ್ಧೆ ಮಾಡ್ತೀವಿ. ಎಲ್ಲಿ ಸ್ಪರ್ಧೆ ಮಾಡು ಅಂತ ಹೇಳಿದ್ರೆ ಅಲ್ಲಿ ಸ್ಪರ್ಧೆ ಮಾಡ್ತೀವಿ. ನಂದೇನಿದೆ ಆಯ್ಕೆ? ನಿಮ್ಮ ತಲೆಯಲ್ಲಿ ಒಂದಿರಬೇಕಲ್ಲ. ಇದುವರೆಗೂ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಪಾರ್ಟಿ ತೀರ್ಮಾನದಂತೆ ನಡ್ಕೊಂಡು ಬಂದಿದ್ದೀವಿ. ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ. ಈಗ ಅನಂತಕುಮಾರ್ ಅವರಾದ ನಂತರದಲ್ಲಿ ಒಂದು ಸೇನ್ ವಾಯ್ಸ್ ಅಂತ ಕರಿತೀವಿ, ಅತ್ಯಂತ ಪ್ರಬಲವಾದಂಥ ಧ್ವನಿ ಅಂತ ನಾವೇನು ಕರಿತೀವಿ, ಅದು ಕರ್ನಾಟಕದಿಂದ ಲೋಕಸಭೆಯಲ್ಲಿ ಮೊಳಗೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಮೊಳಗಿದೆ. ಅದು ಪ್ರಹ್ಲಾದ್ ಜೋಶಿ ಅವರಾದಿಯಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು. ಆದರೆ ನಿಮ್ಮಂಥ ವೈಚಾರಿಕವಾಗಿ ಹೋರಾಟ ಮಾಡುವ ರಾಜಕಾರಣಿಯೊಬ್ಬರು, ಪ್ರಬಲ ಧ್ವನಿ ಎತ್ತುವ ರಾಜಕಾರಣಿಯೊಬ್ಬರು ಲೋಕಸಭೆಯಲ್ಲಿ ಇದ್ರೆ ಬಹಳ ಚೆನ್ನಾಗಿರುತ್ತಪ್ಪ, ವಿಧಾನಸಭೆ ಆಗದೆ ಇದ್ರೆ ಏನು ಅಂತ ಬಹಳ ಜನ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಗನ್ಸತ್ತಾ ಲೋಕಸಭೆಯಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅಂತ? ನೋಡಿ, ನಾನು ಪಕ್ಷದ ಕಾರ್ಯಕರ್ತ. ನನ್ನ ಬಗ್ಗೆ ತೀರ್ಮಾನ ಮಾಡೋದು ಪಾರ್ಟಿಗೆ ಬಿಟ್ಟಿದ್ದು. ಪಾರ್ಟಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನಾನು ಮಾಡ್ಕೊಂಡು ಬಂದಿರೋದು ಪಾರ್ಟಿ ಕೆಲಸನ. ಉಳಿದಿದ್ದು ಪಾರ್ಟಿ ತೀರ್ಮಾನಕ್ಕೆ ಬಿಡ್ತೀನಿ. ಯಾರ್ಯಾರು ಬಿಜೆಪಿಯಿಂದ ಗೆದ್ದು ಹೋಗ್ತಾರಲ್ಲ ಅವರೆಲ್ಲರೂ ಬಿಜೆಪಿ ವೈಚಾರಿಕ ನಿಲುವಿಗೆ ಭದ್ರಾಗಿರ್ಲೇಬೇಕು. ಈ ಸಲ ಬೆಳಗಾವಿ ಸೆಷನ್ ನೋಡಿದ್ರ ನೀವು? ಅಲ್ಪ ಸ್ವಲ್ಪ ನೀವು ಮೀಡಿಯಾದಲ್ಲಿ ತೋರಿಸಿದ್ದು, ಪತ್ರಿಕೆಗಳಲ್ಲಿ ಬಂದಿದ್ದು ಅಷ್ಟನ್ನು ನೋಡಿದ್ದೀನಿ. ನಿಮ್ಮನ್ನ ನೀವು ಸೆಷನ್ನಲ್ಲಿ ಮಿಸ್ ಮಾಡ್ಕೊಳ್ಳಿಲ್ವಾ ಈ ಸಲ? ಈಗ ಪ್ರತಿಯೊಬ್ಬರಿಗೂ ಸೂತ್ರಧಾರಿ ಪಾತ್ರ ನಿರ್ಣಯ ಮಾಡಿ ಕಳಿಸಿರ್ತಾನೆ. ಸೂತ್ರಧಾರಿ ಎಷ್ಟು ನಿರ್ಣಯ ಮಾಡಿರ್ತಾನೆ ಅಷ್ಟು ಮಾತ್ರ ನಂದು. ಈಗ ಸೂತ್ರಧಾರಿ ಈ ಸರಿ ಸೆಷನ್ನಲ್ಲಿ ನನ್ನನ್ನು ಒಳಗೆ ಕಳಿಸದೇ ಇದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಬೇಜಾರಾಗ್ಲಿಲ್ವಾ ಅಂತ ಕೇಳಿದೆ. ನಾನು ಅದನ್ನ ನೇರವಾಗಿ ಹೇಳಕ್ ಹೋಗಲ್ಲ. ನಾನಲ್ಲಿ ಇರಬೇಕಿತ್ತು ಅನ್ಸಿಲ್ವ ನಿಮಗೆ? ಅನಿಸುತ್ತೆ, ಯಾರಿಗೆ ಅನ್ಸಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಲದ ಸೆಷನ್ನು ಕಾಂಗ್ರೆಸ್ನವರಿಗೆ ಫ್ರೀ ರನ್ ಕೊಟ್ಬಿಟ್ರಿ ನೀವೆಲ್ಲರೂ. ನೀವು ಏನು ಸದನದ ಹೊರಗೆ ಹಾ ಹೂ ಅಂದಂಥ BJP ವಿಪಕ್ಷ ನಾಯಕನ ಆಯ್ಕೆನೂ ಆಯಿತು, ಅಧ್ಯಕ್ಷರ ಆಯ್ಕೆನೂ ಆಯಿತು. ಕಂಪ್ಲೀಟ್ ಫ್ರೀ ರನ್, ಫ್ರೀ ಹಿಟ್ ಫಾರ್ ಎ ನೋ ಬಾಲ್ ನೀವು ಕೊಟ್ಟಿದ್ದು. ಯಾಕೆ ಅಂದರೆ ಯಾವ ವಿಷಯಗಳನ್ನು ತೆಗಿಲಿಲ್ಲ, ಯಾಕೆ ಗ್ಯಾರಂಟಿ ತೆಗಿಲಿಲ್ಲ, ಯಾಕೆ ಟ್ರಾನ್ಸ್ಫರ್ ತೆಗಿಲಿಲ್ಲ, ಯಾಕೆ ದಂಧೆ ತೆಗಿಲಿಲ್ಲ, ಯಾಕೆ ಈ ಸರ್ಕಾರದ ವೈಫಲ್ಯಗಳ ಬಗ್ಗೆ. ಅದು ಇಬ್ಬಿಬ್ಬರು ನೀವು ಒಂದಾಗಿರೋರು, JDS ಮತ್ತು BJP ಒಂದಾಗಿರೋರು. ಒಂದು ಪ್ರಬಲವಾದಂಥ ಧ್ವನಿ ಬರಲಿಲ್ವಲ್ಲ? ವಿ ಆರ್ ಎಕ್ಸ್ಪೆಕ್ಟಿಂಗ್ CT ರವಿ ಅಂತವ್ರು ಇದ್ದಿದ್ದಾದರೂ ತೆಗಿಬೋದಾಗಿತ್ತೇನಪ್ಪ, ಒಂದು ಧ್ವನಿ ಬರ್ತಾ ಇತ್ತು ಅಂತ. ಯಾಕೆ ಬರಲಿಲ್ಲ ಸರ್ ಈ ಸಲ? ಈಗ R ಅಶೋಕ್ ಅವರು 7 ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿರುವವರು, ಅನುಭವಿಗಳು. ಕೆಲವು ವಿಷಯಗಳನ್ನು ಎತ್ಕೊಂಡಿಲ್ಲ ಸರ್. ಯಾವ ವಿಷಯಗಳನ್ನು? ಬರ ಸಂಬಂಧಪಟ್ಟಂತೆ ನಾನೊಂದು ಮಾತು ಭಾಳ ನೇರವಾಗಿ ಹೇಳ್ಬಿಡ್ತೀನಿ. ಸದನದ ಒಳಗೆ BJP ಆಗಲಿ ಅಥವಾ JDS ಆಗಲಿ, ಬಿಟ್ಬಿಡಿ, JDSನ ಆ ಕಡೆ ಬಿಟ್ಟೇ ಬಿಡ್ತೀನಿ ನಾನು. BJPನೇ ಯಾಕೆ ಪ್ರಬಲವಾಗಿ ಧ್ವನಿ ಮೊಳಗಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ನೀವು ಇದಕ್ಕೆ ಒಪ್ತೀರಾ, ಒಪ್ಪೋದಿಲ್ವ? ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನೋದನ್ನ ಒಪ್ತೀರಾ, ಒಪ್ಪಲ್ವಾ? ನೀವು ಯಾವ ದೃಷ್ಟಿಲಿ ಹೇಳ್ತಾ ಇದ್ದೀರೋ ಅದು ನನಗೆ ಗೊತ್ತಿಲ್ಲ. ಬಹುಶಃ ನೀವು ನಿಮಗೇನಾದ್ರು ಈ ಥರದ ಸಂಶಯಗಳಿದ್ದರೆ ಸಂಬಂಧಪಟ್ಟವ್ರ ಹತ್ರ ಪ್ರಶ್ನೆ ಕೇಳಿ ಬಗೆಹರಿಸ್ಕೊಂಡು ಅವರಿಂದಲೇ ಒಂದು ಉತ್ತರ ಪಡೆಯೋದು ಸೂಕ್ತ. ಇಲ್ಲಾಂದರೆ ನೀವು ಈಗ ಯಾರ ಮೇಲೂ ಗುಂಡಿಡೋದು, ನನ್ನ ಹೆಗಲ ಮೇಲೆ ಬಂದೂಕಿಟ್ರೆ ಆಮೇಲೆ ಆ ಕಡೆಯಿಂದ ಗುಂಡು ಹಾರಿಸಿದ್ರೆ ಅದು ನಿಮಗೆ ಬೀಳಲ್ಲ, ನನಗೆ ಬೀಳುತ್ತೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಭಾಳ ದೊಡ್ಡ ಬಲಿಪಶು CT ರವಿ ಅವರೇ. ಚಿಕ್ಕಮಗಳೂರು ಎಲೆಕ್ಷನ್ ಏನಾಯಿತು ಅಂತ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ರಾಜ್ಯ ಜನಕ್ಕೆ ಗೊತ್ತಿದೆ. ಆ ವಿಷಯವನ್ನು ನಾನು ಮತ್ತೆ ಕೆದಕಕ್ಕೆ ಬಯಸೋದಿಲ್ಲ. ನಾನು ಭಾಳ ಸರಿ ಹೇಳಿದ್ದೀನಿ. ನಮ್ಮ ನಿತ್ಯದ ಪ್ರಾರ್ಥನೆಯಲ್ಲಿ ಬರುವ ಒಂದು ಸಾಲನ್ನು ನಿಮಗೆ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ದಯಮಾಡಿ ನೆನಪು ಮಾಡಿ. ಅಜಯ್ಯಾಂಚ ವಿಶ್ವಸ್ಯ ದೇಹೀಶ ಶಕ್ತಿಂ ಅಂದರೆ ಜಗತ್ತೇ ಎದುರಾಗಿ ಬಂದು ನಿಂತರೂ ಕೂಡ ಅವ್ರ ಮೇಲೆ ಗೆಲ್ಲುವಂಥ ಶಕ್ತಿಯನ್ನು ಕೊಡುವಂಥ ನಮ್ಮ ಪ್ರಾರ್ಥನೆ ಸಾಲು. ಎಲ್ಲ ಶಕ್ತಿಗಳು ಒಟ್ಟಾಗಿ ಬಂದಾಗಲೂ ಕೂಡ ಗೆಲ್ಲುವ ಸಾಮರ್ಥ್ಯವನ್ನು ನಾನು ಗಳಿಸ್ಕೊಳ್ಬೇಕಾಗಿತ್ತು. ಆ ವಿಷಯದಲ್ಲಿ ಸೋತಿದ್ದೇನೆ. ನಾವು ಇನ್ನಷ್ಟು ಸಾಮರ್ಥ್ಯ ಗಳಿಸಿದ್ರೆ ಅನ್ನುವಷ್ಟೇ. ಈಗ ಎಲ್ಲ ನಿಜ, ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟ್ ಪಾರ್ಟಿ, SDPI
ಇತರೆ ಸಂಘಟನೆಗಳು ಇವರೆಲ್ಲರೂ ನನ್ನನ್ನು ಸೋಲಿಸಲೇಬೇಕು ಅಂತ ಪ್ರಯತ್ನ ಮಾಡಿದ್ರು. ಬಿಜೆಪಿಯವರು ನಿಮ್ಮನ್ನು ಸೋಲಿಸಲೇಬೇಕು ಅಂತ ಪ್ರಯತ್ನ ಮಾಡಿ. ನಾನು ಅದನ್ನು ಈಗ ಹೇಳಕ್ಕೆ ಬಯಸೋದಿಲ್ಲ. ನೀವು ಯಡಿಯೂರಪ್ಪನವರ ವಿರುದ್ಧ ಹೋದ್ರಿ, ಆ ಕಾರಣಕ್ಕಾಗಿ ನಿಮಗೊಂದಿಷ್ಟು ಪೆಟ್ಟು ಬೀಳಿಸುವ ಪ್ರಯತ್ನವನ್ನ ಬೇಕಂತಲೇ ಮಾಡಲಾಯಿತು ಅನ್ನೋ ಆರೋಪ ಇದೆ, ಹೌದಾ ಇಲ್ಲ? ನಾವು ಒಂದೇನು ಅಂತಂದರೆ, ನೀವು ಯಾಕೆ ಆ ರೀತಿ ನೆರೆಟಿವ್ ಬಂತು ನಂಗೆ ಗೊತ್ತಿಲ್ಲ. ಯಡಿಯೂರಪ್ಪನವ್ರು 4 ಬಾರಿ ಮುಖ್ಯಮಂತ್ರಿ ಬಿ ಜೆ ಪಿಯಿಂದ ಆಗಬೇಕಾದ್ರೆ 4 ಬಾರಿ ಅವರಿಗೆ ಜೊತೆಗೇ ನಿಂತಿದ್ದೀನಿ. ಅವ್ರು KJPಗೆ ಹೋದಾಗ ಅವ್ರ ಜೊತೆಗೆ ನಾನು ಹೋಗಲಿಲ್ಲ. ಈ ಸರ್ಕಾರ ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡಿದಾಗ ಯಡಿಯೂರಪ್ಪನವ್ರ ಬೆನ್ನೆಲುಬಾಗಿ ನಿಂತಿದ್ದೀನಿ. ನಮ್ಮಂಥವ್ರು ಪಕ್ಷನಿಷ್ಠರು, ನಾವು ಪಕ್ಷದ ವಿರುದ್ಧ ಹೋದವರಲ್ಲ, ಪಕ್ಷದ ಜೊತೆಗೆ ನಿಂತವರು. ಪಕ್ಷದ ವಿರುದ್ಧ ಹೋದವರು ಅವರು ಭಿನ್ನಮತೀಯರಾಗ್ತಾರೆ, ಪಕ್ಷದ ಜೊತೆಗೆ ನಿಂತವರು ನಾವು ನಿಷ್ಠಾವಂತರೇ, ಎಲ್ಲ ಕಾಲಕ್ಕೂ ನಿಷ್ಠಾವಂತರೇ. ಹಿಂದುತ್ವದ ಪೋಸ್ಟರ್ ಬಾಯ್ CT ರವಿ ಅವರು ಹಿಂದುತ್ವವನ್ನು ಅತ್ಯಂತ ಪ್ರಖರವಾಗಿ ಅತ್ಯಂತ ಪ್ರಬಲವಾಗಿ ಪಾಲಿಸುವವರು. ಒಂದು ಹೊಸ ಸಂಕಲ್ಪವನ್ನ ಮಾಡಿ ಹಿಂದುತ್ವವನ್ನು ಹೃದಯದ ಒಳಗೆ ಬಹುಶಃ ಹುಟ್ಟಿನಿಂದ ಮೈಗೂಡಿಸ್ಕೊಂಡವರು ನೀವು, ಮತ್ತು ಸಂಘಟನೆಯಿಂದ ಮೈಗೂಡಿಸ್ಕೊಂಡವರು. ಹಿಂದುತ್ವಕ್ಕಾಗಿಯೇ ರಾಜಕಾರಣದಲ್ಲಿರೋದು. ಆ ಹಿಂದುತ್ವದ ಪ್ರತಿಪಾದನೆ ಉತ್ತರ ಪ್ರದೇಶದ ತರನೋ ಅಥವಾ ಬೇರೆ ಇನ್ನೊಂದು ರಾಜ್ಯದ ತರನೋ ಬಹಳ ಪ್ರಬಲವಾಗಿ ಕರ್ನಾಟಕದಲ್ಲಿ ನಡೆಯೋದಿಲ್ಲ ಅಂತ ಏನಾದರೂ ನಿಮಗೆ ಅನಿಸಿದ್ದುಂಟ, ಎಸ್ಪೆಷಲಿ ಆಫ್ಟರ್ ಯುವರ್ ಲಾಸ್, ನಿಮ್ಮ ಸೋಲಿನ ನಂತರ? ಹಾಗೇನಿಲ್ಲ, 4 ಸರಿ ನನ್ನನ್ನು ಗೆಲ್ಲಿಸಿದ್ದಾರೆ. ನನಗೆ ವೋಟ್ ಏನು ಕಡಿಮೆ ಆಗಿಲ್ಲ, ಕಳೆದ ಸರಿಗಿಂತ 9,000 ವೋಟ್ ಜಾಸ್ತಿ ಬಂದಿದ್ದಾವೆ. ಚುನಾವಣೆ ಸೋಲಿಗೆ ಹಲವಾರು ಕಾರಣಗಳಿದ್ದಾವೆ. ಕೆಲವೊಮ್ಮೆ ನೋಡಿ, ದಿನ ಮಸಾಲೆ ದೋಸೆ ತಿಂತಿರ್ತೀರಿ, ದೋಸೆ ಚೆನ್ನಾಗೇ ಇರುತ್ತೆ, ನಿಮಗೆ ಅವತ್ತೇನು ಅನಿಸ್ಬಿಡುತ್ತೆ ಇವತ್ತು ದೋಸೆ ಬೇಡಪ್ಪ, ನಾನು ಇವತ್ತು ಉಪ್ಪಿಟ್ಟು ತಿಂತೀನಿ ಅಂತ. ದೋಸೆ ತಪ್ಪಿದೆ ಅಂತ ಅಲ್ಲ, ಹಲವು ಕಾರಣಕ್ಕೆ ಸೋಲು ಬಂದಿರ್ಬೋದು. ಹಿಂದುತ್ವ ಬಿಡೋ ಪ್ರಶ್ನೆ ಇಲ್ಲ, ರಾಜಕಾರಣಕ್ಕೆ ಬಂದಿರೋದೇ ಹಿಂದುತ್ವಕ್ಕಾಗಿಯೇ ರಾಜಕಾರಣ ಮಾಡೋದು. ಅದ್ರ ಬದ್ಧತೆ ಇಟ್ಕೊಂಡೇ ರಾಜಕೀಯದಲ್ಲಿ ಇದ್ದೀವಿ. BJP ಇಲ್ಲದೆ ಇದ್ರೆ ರಾಮ ಮಂದಿರ ನಿರ್ಮಾಣ ಮಾಡುವಂತ ಸಂಕಲ್ಪ ಮಾಡಿ ಕಾಂಗ್ರೆಸ್ ಮಾಡಿದ್ದು, ರಾಮ ಮಂದಿರ ನಿರ್ಮಾಣ ಮಾಡೋ ಸಂಕಲ್ಪನ. ಆರ್ಟಿಕಲ್ 317 ರದ್ದುಪಡಿಸೋದ್ರಲ್ಲಿ ಕಾಂಗ್ರೆಸ್ ಏನು ಪಾತ್ರ ಇದೆ? ನಾಚಿಕೆ ಮಾನ ಮರ್ಯಾದೆ ಬಿಟ್ಕೊಂಡು ಅವ್ರು ಹೇಳ್ತಾರೆ ನಾವು ಮತ್ತು ಅಧಿಕಾರಕ್ಕೆ ಬಂದ್ರೆ ಆರ್ಟಿಕಲ್ 370 ಅನುಷ್ಠಾನಕ್ಕೆ ತರ್ತೀವಿ ಅಂತಾರೆ, ದೇಶದ ಹಿತ ವಾಪಸ್ ತರ್ತೀವಿ ಅಂತ. ಅಂದ್ರೆ ದೇಶದ ಹಿತದ ಬಗ್ಗೆ ಇವ್ರಿಗೆ ಲಕ್ಷ್ಯ ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ತಪ್ಪಾಗಿರ್ಬೋದು, ಹಿಂದೆ ಕಾಂಗ್ರೆಸ್ಸು ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ತಪ್ಪು ಮಾಡಿರ್ಬೋದು. ಇವತ್ತು ದೇಶದ ಹಿತದೃಷ್ಟಿಯಿಂದ BJP ಸರ್ಕಾರ ತೆಗೆದುಕೊಂಡಿರೋ ನಿಲುವು ಸರಿ ಅಂತ ಅನಿಸ್ತಾ ಇದ್ರೆ, ಇನ್ನೂ ದೇಶ ವಿರೋಧಿ ಮಾನಸಿಕತೆ, ಓಲೈಕೆ ಮಾನಸಿಕತೆಯಲ್ಲಿ ರಾಜಕಾರಣ ಮಾಡಿದ್ರೆ ದೇಶಕ್ಕೆ ಉಳಗಾಲೆಯಲ್ಲಿದೆ. ನೀವು ನಿಮ್ಮ ಕ್ಷೇತ್ರದ್ದು ಮಸಾಲೆ ದೋಸೆ ಬೇಜಾರಾಗಿದ್ರೆ ಉಪ್ಪಿಟ್ಟು ತಿಂತಾರೆ ಜನ, ಅದಕ್ಕೋಸ್ಕರ ಬದಲಾವಣೆ ಆಗಿರ್ಬೋದು ಅಂತಂದ್ರಿ. ಸುಮ್ಮನೆ ಒಂದು ಪಾಸಿಂಗ್ ರಿಮಾರ್ಕ್. ದುರಂತ ಏನು ಅಂತಂದ್ರೆ, ನೀವೇ ಸ್ವತಃ ಕೈಯಾರೆ ತಯಾರು ಮಾಡಿದ ಉಪ್ಪಿಟ್ಟದು, ಅದನ್ನ ತಗೊಳಕ್ ಬೇರೆ ಹೋಟ್ಲಲ್ಲಿ ಉಪ್ಮಾ ಅಂತ ಬೇರೆ ಹೆಸರಿಟ್ಟು ಮಾರ್ಬಿಟ್ರು ಅದನ್ನ 150 ರೂಪಾಯಿಗೆ. ಇರ್ಲಿ ಬಿಡಿ, ಅದೆಲ್ಲ ಕೆಲವು ಸರಿ ನಂಬಿಕೆ ಇರುತ್ತೆ, ಬೆಳೆಸಿರ್ತೀವಿ ನಂಬಿಕೆ ಮೇಲೆ, ಇರ್ಲಿ ಬಿಡಿ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ ಬಿಡಿ. ಈ JDS ಜೊತೆಗೆ ಏನಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ರಿ ನೀವು? ನನ್ಗೆ ಗೊತ್ತಾಗ್ಲಿಲ್ವಲ್ಲ. ಏನು ಲೋಕಸಭೆಗೆ ಮಾತ್ರ ಹೊಂದಾಣಿಕೆನಾ? ನೀವು ಕಳೆದ ಸಲ 28ಕ್ಕೆ ನಿಯರ್ಲಿ 26 ಸೀಟ್ಸ್ ಗೆದ್ದವರು, ನಾನು ಮಂಡ್ಯನೂ ಸೇರಿಸ್ಕೊತೀನಿ. ನೀವು ವೀಕ್ ಆಗ್ತಿದ್ದೀರಾ ಅಂತ JDS ಜೊತೆಗೆ ಹೋಗ್ತಿದ್ದೀರಾ? 26 ಗೆದ್ದವ್ರು JDS ಅಕ್ಕೆ ಹಾಕ್ಬೇಕಾಗಿತ್ತು ನಿಮಗೆ. ಒಂದೇನಂದ್ರೆ, ಪಕ್ಷದ ವರಿಷ್ಠರು ಅವರು JDSನ NDA ಭಾಗವಾಗಿ ಸ್ವೀಕಾರ ಮಾಡಿದ್ದಾರೆ. ಸ್ವೀಕಾರ ಮಾಡ್ಬೇಕಾದ್ರೆ ಅವರು ಅಳದು ತೂಗಿಯೇ ಯೋಚನೆ ಮಾಡಿ ನಿರ್ಣಯ ತೆಗೆದುಕೊಂಡಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಮತ್ತು ಪಕ್ಷವನ್ನು ವಿಸ್ತರಿಸುವ ಹಂತದಲ್ಲಿ ಕೆಲವೊಮ್ಮೆ ಗಿವ್ ಅಂಡ್ ಟೇಕ್ ಪಾಲಿಸಿ ಮಾಡಬೇಕಾಗತ್ತೆ. ನಮಗೇ ವಿಶ್ವಾಸ ಇದ್ದರೂ 28ಕ್ಕೆ 28 ಗೆಲ್ಬೋದು ಅನ್ನೋ ವಿಶ್ವಾಸ ಇದ್ದರೂ ಕೂಡ ಪಕ್ಷವನ್ನು ವಿಸ್ತರಿಸಬೇಕು ಅನ್ನೋ ಹಂತದಲ್ಲಿ, ಈಗ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವು ವಿಧಾನಸಭೆಯಲ್ಲಿ ನಾವು ಅಂದ್ಕೊಂಡೋ ಸೀಟ್ಗಳನ್ನು ನಾವು ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ 2 ಬಾರಿ ಇವೆ 110, 104ಕ್ಕೆ ಬಂದು ನಿಂತ್ಕೊಂಡ್ವಿ. ಈಗ JDS BJP ಒಟ್ಟಾಗಿದ್ದು ಇದ್ರ ಕಾರಣದಿಂದ ಮುಂದಿನ ದಿನಗಳಲ್ಲಿ 150 ಸೀಟ್ ಬರ್ಬೋದು. ಒಟ್ಟಾರೆಯಾಗಿ ಪಾರ್ಟಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ, ಕಾರ್ಯಕರ್ತ ಆಗಿ ಆ ಪಕ್ಷದ ನಿರ್ಣಯವನ್ನು ನಾವು ಚಾಚು ತಪ್ಪದೆ ಪಾಲಿಸ್ತೀವಿ. ಹಾಗಾದರೆ ನೀವು ಹೇಳೋದು, ಈಗ ಹಳೆ ಮೈಸೂರು ಭಾಗದಲ್ಲಿ JDSನ ಒಂದಿಷ್ಟು ವೋಟ್ಗಳು ನೀವು ಜೊತೆಯಾದಾಗ ನಿಮಗೆ ದಕ್ಕಬಹುದು ಒಟ್ಟೊಟ್ಟಿಗೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದಿಷ್ಟು ವೋಟ್ಗಳು ನಿಮಗೆ ದಕ್ಕಬಹುದು. ಇದರ ಜೊತೆಗೆ ಅಫ್ಕೋರ್ಸ್ ಇನ್ನೂ ಯಾವುದು ಕ್ಲಾರಿಟಿ ಸಿಕ್ಕಿಲ್ಲ, ಆದರೂ ಕೂಡ ನಾನು ನಿಮ್ಮಲ್ಲಿ ಕೇಳಬಹುದಾದ್ರೆ ಈ ಪ್ರಶ್ನೆಯನ್ನು, ಅವರಿಗೆ ಇಂತಿಷ್ಟು ಸೀಟ್ಗಳನ್ನು ಅಂತ ಬಿಟ್ಕೊಡ್ಬೇಕು ಅಂತ ಪ್ಲಾನ್ ಆಗಿದೆ ಅಂತ ಚರ್ಚೆ ಇದೆ. ಎಷ್ಟು ಅಂತ ಏನಾದರೂ ಕೇಳಿದಾರ? ಕ್ಲಾರಿಟಿ ಇದೆಯಾ? ಇಲ್ಲ, ಇನ್ನೂ ಚರ್ಚೆ ಆಗಿಲ್ಲ. ನಮ್ಮ ಜೊತೆಯಲ್ಲಿ ಪ್ರಮುಖರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ತೆಗೆದುಕೊಳ್ತಾರೆ. ನಿರ್ಣಯ ಆದಮೇಲೆ JDS ಜೊತೆಗೂ ಕೂಡ
ನಿರ್ಣಯ ಆಗೋಕ್ಕೆ ಮುಂಚೆನೋ ನಿರ್ಣಯ ಆದಮೇಲೋ ಅವ್ರ ಜೊತೆಲೂ ಮಾತಾಡ್ಬೋದು. ರಾಜ್ಯದ ಬಿಜೆಪಿಯಲ್ಲಿ 66 ನಂಬರ್ ಇದ್ರೂ ಕೂಡ 66 ಭಾಗಗಳಾಗ್ಬಿಟ್ಟಿದ್ದಾವೆ ಅಂತ ಅನ್ಸತ್ತೆ. ಒಂದು ಮೀಟಿಂಗ್ ನಡೀತಾ ಇದ್ದ ಸಂದರ್ಭದಲ್ಲಿ ಯತ್ನಾಳ್ರು ನಾನು ಟೀ ಕುಡ್ಕೊಂಬರ್ತೀನಿ ಅಂದ್ಬಿಟ್ಟು 5 ಸ್ಟಾರ್ ಹೋಟ್ಲಿಂದ ಹೋಗ್ತಾರೆ. ಆಮೇಲೆ ಅರವಿಂದ್ ಬೆಲ್ಲದು ನಾನು ಟೀ ಕುಡಿಬೇಕು ಅಂತಾರೆ. ಜಾರಕಿಹೊಳಿ ನಾನು ಟೀ ಕುಡಿಬೇಕು ಅಂತಾರೆ. 5 ಸ್ಟಾರ್ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ತೀರಿ, ಒಂದು ಟೀ ಕೊಡ್ಸೋಕ್ಕಾಗಲ್ವಾ ನಿಮಗೆ? ಅಥವಾ ಅಷ್ಟೊಂದು ಬೇಜಾರು ಮಾಡಿಸ್ತೀರಾ ಅವ್ರಿಗೆ ನೀವು? ಏನು ಪ್ರಾಬ್ಲಮ್ ನಿಮ್ಮ ಪಾರ್ಟಿಲಿ? ನಾವೀಗ ನಮ್ಮೊಳಗೆ ಭಿನ್ನಾಭಿಪ್ರಾಯಗಳು ಇರ್ಬೋದು, ವ್ಯಕ್ತಿಗತ ವಿರೋಧವೂ ಇರ್ಬೋದು. ಆದರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ನಾವು ಒಂದು ಧ್ವನಿಯಾಗಿ ನಿಂತ್ಕೊಳ್ಬೇಕು. ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಬೇಕಾದ್ರೆ ಜನರ ಸಮಸ್ಯೆಗಳಿಗೆ ಫೋಕಸ್ ಮಾಡಬೇಕು. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಕ್ಕಿಂತ ಜಾಸ್ತಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಸಂಸತ್ನ ಮೇಲಾದಂಥ ದಾಳಿಯ ಬಗ್ಗೆ ತಾವೇನಂತೀರಿ? ಒಂದು ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂಥ ವಿಷಯ, ಲಘುವಾಗಿ ತಗೊಳ್ಳೋಂಗಿಲ್ಲ. ರಾಜಕೀಯಕರಣಗೊಳಿಸಬಾರ್ದು. ಯಾಕೆ ಅಂತಂದರೆ ಅವನು ಹೊಗೆ ಬಾಂಬನ್ನು ಇಟ್ಕೊಂಡು ಹೋಗಿದ್ದ. ಕೆಮಿಕಲ್ ಬಾಂಬ್ ಆಗಿದ್ದರೆ ದೇಶ ಭಾಳ ದೊಡ್ಡ ಬೆಲೆ ತೆರಬೇಕಾಗ್ತಿತ್ತು. ಹಾಗಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅಲ್ಲಾಗಿರ್ತಕ್ಕಂಥ ಸುರಕ್ಷತಾ ಮೇಲೆ ಆಗಿರುವಂಥ ಒಂದು ಆಘಾತ ಇದೆಯಲ್ಲ ಭಾರತದಂಥ ದೇಶದಲ್ಲಿ, ನಾವು ಸೀರಿಯಸ್ ಆಗಿ ತಗೋಬೇಕು. ಉಳಿದ ವಿಷಯ ತನಿಖೆ ಆಗಬೇಕು. ಇನ್ನು ತನಿಖೆ ಹಂತದಲ್ಲಿದೆ. 6 ಜನನೋ 7 ಜನನೋ ಬಂಧಿಸಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಅದ್ರ ಹಿಂದ್ಗಡೆ ಏನಿದೆ, ಟೂಲ್ ಕಿಟ್ ರಾಜಕಾರಣನೋ ಅಥವಾ ಅರ್ಬನ್ ನಕ್ಸಲರಿದ್ದಾರೋ ಅಥವಾ ಇನ್ನೇನು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಆಪ್ ಕ್ರೋನಾಲಜಿ ಸಮಜಿಯೇ ಅಂತ ಇರ್ತಾರೆ. ಅಂದರೆ ನೀವು ಟೈಮ್ ಲೈನ್ ನೋಡಿ, ಘಟನಾವಳಿಗಳು ಒನ್ ಆಫ್ಟರ್ ಅನದರ್ ನೋಡ್ತಾ ಬನ್ನಿ, ಒಂದಾದ್ರ ಮೇಲೆ ಒಂದು ಹೆಂಗಾಗತ್ತೆ ನೀವು ನೋಡಿ, 1 2 3 4 ಆ ಥರ ನೋಡಿ ಅಂತಾರೆ. ನಾನು ಕ್ರೋನಾಲಜಿ ನಿಮ್ಗೆ ಹೇಳ್ತೀನಿ. ಈ ಪಂಚರಾಜ್ಯಗಳ ಚುನಾವಣೆ ಆಯಿತು, ಅದಾದಮೇಲೆ BJP ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತು, ಎಲ್ಲ ಆಯಿತು 3 ಕಡೆಗಳಲ್ಲಿ. ಅದಾದಮೇಲೆ ಬೆಂಗಳೂರಿನ 70ಕ್ಕಿಂತ ಹೆಚ್ಚು ಸ್ಕೂಲ್ಗಳಿಗೆ ಒಂದು ಬಾಂಬ್ ಕರೆ ಬರುತ್ತೆ, ಇಮೇಲ್ ಬರುತ್ತೆ. ಅದಾದ ನಂತರದಲ್ಲಿ NIA ದಾಳಿಗಳು ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ, ಇನ್ಕ್ಲೂಡಿಂಗ್ ಮೊನ್ನೆವರೆಗೂ ಕೂಡ. ಅದಾದ ಮೇಲೆ ಕಳೆದ 4-5 ದಿನಗಳ ಹಿಂದೆ ಪಾರ್ಲಿಮೆಂಟ್ನ ಮೇಲೆ ಅಟ್ಯಾಕ್ ಆಗುತ್ತೆ. ಲೋಕಸಭಾ ಚುನಾವಣೆಗೆ ಇನ್ನು 4 ರಿಂದ 5 ತಿಂಗಳು ಬಾಕಿ ಉಳ್ಕೊಂಡೆ. ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ ಅಂತೀರಿ ನೀವು? ರಾಜಕಾರಣಗೊಳಿಸಬೇಡಿ. ನನ್ನ ಪ್ರಶ್ನೆ ಭಾಳ ನೇರ. ಒಂದು ಟೂಲ್ ಕಿಟ್ ಪೊಲಿಟಿಕ್ಸು ನಮ್ಮ ದೇಶದಲ್ಲಿ BJP ಸರ್ಕಾರದ ವಿರುದ್ಧ ಪ್ರಯೋಗ ಆಗ್ತಿರೋದು ಹೊಸ್ತೇನಲ್ಲ. ಇಂಟಾಲರೆನ್ಸ್ ಅನ್ನುವಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿ ಇಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳಿ ಪ್ರಶಸ್ತಿ ವಾಪಸ್ ಕೊಡ್ತೀವಿ ಅಂತಕ್ಕಂಥ ಒಂದು ದೊಡ್ಡ ಡ್ರಾಮಾ, ಒಂದು ವಾತಾವರಣ ನಿರ್ಮಾಣ ಮಾಡೋದು ನಡೀತು. ಇದು ಯಾರೋ ನಮ್ಮ ಕೆಲವರು ಹೇಳೋರು, ಇದೇನೇ ಅಸಹಿಷ್ಣುತೆ ಅಂತ ಹೇಳಿ ಒಂದು ಶಬ್ದ ಕಾಯಿನ್ ಮಾಡ್ತಾ ಇದ್ದಾರೆ, ಇಂಟಾಲರೆನ್ಸ್ ಅಂತ ಹೇಳಿ ಅಂತ. ಆಮೇಲೆ ದಲಿತ ವಿರೋಧಿ ಅಂತ ಎತ್ಕಟ್ಟುವಂಥ ಪ್ರಯತ್ನ ಮಾಡಿದ್ರು. CAA ವಿಷಯವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರನ್ನು ಎತ್ಕಟ್ಟುವಂಥ ಒಂದು ಷಡ್ಯಂತ್ರ ನಡೆಸಿದರು. ರೈತರ ಪರವಾಗಿ ತೆಗೆದುಕೊಂಡ ನಿರ್ಣಯವನ್ನೇ ರೈತ ವಿರೋಧಿ ಅಂತ ಬಿಂಬಿಸಿ ಆ ಸಂದರ್ಭದಲ್ಲಿ ಕೆಂಪುಕೋಟೆಯ ಮೇಲೆ ದಾಳಿ ನಡೆಸುವಂಥ, ಪಾರ್ಲಿಮೆಂಟ್ನ ದಾಳಿ ನಡೆಸುವಂಥ ಒಂದು ಯೋಜನೆ ಇಟ್ಕೊಂಡು ಬಂದಿದ್ರು. ಇದೆಲ್ಲ ಪಾರ್ಟ್ ಆಫ್ ಟೂಲ್ ಕಿಟ್ ಪೊಲಿಟಿಕ್ಸ್. ಖಲಿಸ್ತಾನಿ ಬಾವುಟ ಹಾರಿಸಿದ್ರು. ಹೌದು, ಇದೆಲ್ಲ ಪಾರ್ಟ್ ಆಫ್ ಟೂಲ್ ಕಿಟ್ ಪೊಲಿಟಿಕ್ಸ್. ಡಿಸ್ಟೆಬಿಲೈಸ್ ಮಾಡಬೇಕು ಸರ್ಕಾರವನ್ನು ಅನ್ನುವ ಒಂದು ಷಡ್ಯಂತ್ರದ ಭಾಗವಾಗಿ ಮಾಡಿದ್ದು. ಇದನ್ಗಡೆ ತುಕಡೆ ಗ್ಯಾಂಗ್ಗಳು ಇದ್ದು, ನೋ ಡೌಟು. ಇದ್ರದ್ದು ನೋಡಿದಾಗ ನೋಡಿ, 5 ರಾಜ್ಯಗಳ ಚುನಾವಣೆ, 3 ರಾಜ್ಯಗಳಲ್ಲಿ BJP ಪ್ರಚಂಡ ಜಯಬೇರಿ ಪಡೀತು. ಚರ್ಚೆ ಆ ಜಯದ ಕಡೆಗೆ ನಡೀತಾ ಇತ್ತು. ಯಾರೋ ಜಾರ್ಖಂಡ್ನ ಸಂಸದನ ಮನೆಯಲ್ಲಿ ದಾಖಲೆ ಪ್ರಮಾಣದ ಕಪ್ಪು ಹಣ ಪತ್ತೆ ಆಯಿತು. ದಾಖಲೆ ಪ್ರಮಾಣದ 320 ಕೋಟಿ. ಇದನ್ನೆಲ್ಲವನ್ನು ಜನರ ಮನಸ್ಸಿನಿಂದ ಮರೆಮಾಚೋದಿಕ್ಕೆ ಇದೊಂದು ಟೂಲ್ ಕಿಟ್ ರಾಜಕಾರಣದ ಭಾಗ ಇರ್ಬೋದೇನೋ ಅನ್ನೋದು ಒಂದು ಸಂಶಯ. ಇನ್ನೊಂದು, ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವವನ್ನು ಮಣ್ಣುಪಾಲು ಮಾಡಬೇಕು, ಜಾಗತಿಕ ನಾಯಕರಾಗಿ ಎಮರ್ಜ್ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ದುರ್ಬಲಗೊಳಿಸಬೇಕು, ಆ ಮೂಲಕ ಭಾರತವನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಸಂಚು ಕೂಡ ನಡೀತಾ ಇದೆ. ಈ ಸಂಚಿನ ಭಾಗ ಇವೆಲ್ಲವೂ ಸೇರಿ ಏನೋ ನಡೆದಿರ್ಬೋದು ಅನ್ನೋದು ನಮಗೆ ಸಂಶಯ ಇದೆ. ಎನ್ಕ್ವೈರಿ ನಂತರ ಸತ್ಯ ಹೊರಗೆ ಬಂದೇ ಬರುತ್ತೆ. ಬಹಳ ದಿನ ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಸಂಸತ್ನಲ್ಲಿ ದಾಖಲೆ ಪ್ರಮಾಣದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಸಂಸದರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಅದು ಸಭಾಧ್ಯಕ್ಷರು ಮತ್ತು ಚೇರ್ಮನ್ರ ಪರಿಧಿ ಒಳಗೆ ಬರೋದು.
ನಾನು ಲೋಕಸಭಾ ಸದಸ್ಯನೂ ಅಲ್ಲ, ರಾಜ್ಯಸಭಾ ಸದಸ್ಯನೂ ಅಲ್ಲ. ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಕಲಾಪ ಗಮನಿಸಿದ್ರೂ ಗೊತ್ತಾಗುತ್ತೆ. ನಿಯಮಾವಳಿಗಳ ಅಡಿನಲ್ಲಿ ಕಲಾಪ ನಡೆಯೋದು. ನಿಯಮ ಬಾಹಿರವಾಗಿ ವರ್ತನೆ ಮಾಡಿದಾಗ, ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಅದನ್ನು ಪಾಲಿಸದೇ ಇದ್ದಾಗ, ಅಂಥ ಸಂದರ್ಭಗಳಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಅಂಥ ಅಧಿಕಾರ ಸಭಾಪತಿಗಳಿಗೆ, ಸಭಾಧ್ಯಕ್ಷರಿಗೆ ಮತ್ತು ಚೇರ್ಮನ್ರಿಗಿದೆ, ರಾಜ್ಯಸಭೆಯ ಚೇರ್ಮನ್ರಿಗೆ. ಓಕೆ, ಯಾರಿಗೋ ಪಾಸ್ ಕೊಟ್ಟಂಥ ಪ್ರತಾಪ್ ಸಿಂಹ ಅವರ ಅಮಾನತು ಯಾಕಿಲ್ಲ? ಪ್ರತಾಪ್ ಸಿಂಹ ತನ್ನ ಕ್ಷೇತ್ರದ ಮತದಾರ ಅಂತ ಪಾಸ್ ಕೊಟ್ಟಿದ್ದಾನೆ. ನಾನು ಪ್ರತಾಪ್ ಸಿಂಹ ಅವರ ಜವಾಬ್ದಾರಿ ಬಗ್ಗೆ ನಾನು ಸಮರ್ಥನೆ ಮಾಡ್ತಿಲ್ಲ. ಆದರೆ ಯಾರು ಮನೋರಂಜನ್ ನನ್ನ ಪಾಸ್ ತಗೊಂಡಲ್ಲ, ಅವನು ಈ ಇನ್ಸಿಡೆಂಟ್ ಆಗೋದಕ್ಕೆ ಮುಂಚೆ ಮೈಸೂರಿನ ಒಬ್ಬ ಪ್ರಜೆ. ಅದಕ್ಕಿಂತ ಇನ್ನೇನಿದೆ ಅವನಿಗೆ? ನೋಟಿಫೈಡ್ ಕ್ರಿಮಿನಲ್ ಆಗಿದ್ದರೆ ಅಂಥವರಿಗೆ ಗೊತ್ತಿದ್ದು ಪಾಸ್ ಕೊಟ್ಟರೆ ಅದು ಪ್ರತಾಪ್ ಸಿಂಹ ಅವರು ತಪ್ಪಾಗ್ತಿತ್ತು. ತನ್ನ ಕ್ಷೇತ್ರದ ಮತದಾರ ಪಾರ್ಲಿಮೆಂಟ್ ನೋಡಬೇಕು ಅಂತ ಬಂದಿದ್ದಾನೆ ಅಂತ ಅಂದಾಗ ಸ್ವಾಭಾವಿಕವಾಗಿ ಕೊಡ್ತಾರೆ. ಈಗ ನಾವು ನಮ್ಮ ಕ್ಷೇತ್ರದಿಂದ, ನಮ್ಮ ಜಿಲ್ಲೆಯಿಂದ ಬಂದ ಸಾವಿರಾರು ಜನರಿಗೆ ವಿಧಾನಸಭೆ ನೋಡಲಿಕ್ಕೆ ಪಾಸ್ ಕೊಡಿಸಿದ್ವಿ. ಅಪರಾಧ ಮಾಡ್ತಾರೋ ಬಿಡ್ತಾರೋ ಅಂತ ಇವನಿಗೇನು ಗೊತ್ತಿರುತ್ತೆ? ಯಾರು ಒಬ್ಬ ನೋಟಿಫೈಡ್ ಕ್ರಿಮಿನಲ್ಲು, ಸಂಶಯ ಇದೆ ಅವನ ಮೇಲೆ, ಸಂಶಯ ಇದ್ಮೇಲೂ ಪಾಸ್ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗತ್ತೆ. ಇದ್ರ ಮೇಲೆ ಭದ್ರತೆಯ ಜವಾಬ್ದಾರಿ ಪ್ರತಾಪ್ ಸಿಂಹರದಲ್ಲ. ವಾಟ್ ಅಬೌಟ್ ದಿ ಪಾರ್ಟಿ? ಪ್ರತಾಪ್ ಸಿಂಹ ಅವರ ವಿರುದ್ಧ ಕ್ರಮ ತಗೊಳ್ಳೋದು ನಿಮ್ಮ ಪಾರ್ಟಿ ಕೈಲಿದೆ. ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿನಲ್ಲಿ ಪ್ರತಾಪ್ ಸಿಂಹ ಅವರು ತಪ್ಪಿತಸ್ಥರು ಅಂತ ಬಂದರೆ ಪಾರ್ಟಿ ವಿಲ್ ಟೇಕ್ ಎ ಆಕ್ಷನ್. ನಾನು ಪ್ರತಾಪ್ ಸಿಂಹ ಅವರ ದೇಶಭಕ್ತಿಯನ್ನಾಗಲಿ, ಪ್ರತಾಪ್ ಸಿಂಹ ಅವರಿಗೆ ದೇಶದ ಬಗ್ಗೆ ಇರುವ ಅಭಿಮಾನವನ್ನಾಗಲಿ ನಾನು ಯಾವತ್ತೂ ಪ್ರಶ್ನೆ ಮಾಡೋದೇ ಇಲ್ಲ, ಆಯಿತಾ? ಬಟ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈಸ್ ನೀಡೆಡ್ ಅಟ್ ಮೋಸ್ಟ್ ಒಬ್ಬ MP ಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ ಸರಿ, ಕರೆಕ್ಟ್. ಅವರು ಇನ್ನಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಒಪ್ಕೊಳ್ತಾ, ಆ ಘಟನೆ ಆಗಿ 20 ನಿಮಿಷಕ್ಕೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರ ಆಫೀಸ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬೆಳಗಾವಿನಲ್ಲಿ ಹೇಳಿಕೆ ಕೊಡ್ತಾರೆ ಪ್ರತಾಪ್ ಸಿಂಹ ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕು ಅಂತ. ಓಕೆ, ಇದನ್ನು ನೋಡಿದಾಗ ಯಾರಿಗಾದರೂ ಟೂಲ್ ಕಿಟ್ ರಾಜಕಾರಣ ನಡೆದಿದೆ, ಆ ಟೂಲ್ ಕಿಟ್ ರಾಜಕಾರಣದ ಹಿಂದೆ ಕಾಂಗ್ರೆಸ್ ಇರ್ಬೋದಾ ಅನ್ನುವಂಥ ಸಂಶಯ ಬರುತ್ತೆ. ಸ್ಪಾನ್ಸರ್ಡ್ ಅಂತೀರಾ ಇದು? ಸಂಶಯ ಬರುತ್ತೆ. ಎನ್ಕ್ವೈರಿ ನಂತರ ನಾನು ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಆ ರೀತಿ ಡೌಟ್ ಅಂತೂ ಬಂದಿರೋದು ನಿಜ. ಯಾಕೆಂದರೆ ಇನ್ನೂ ಏನಾಗ್ತಾಯಿದೆ ಅನ್ನೋ ವಿಷಯ ಗೊತ್ತಾಗೋಕ್ಕೆ ಮುಂಚೆನೇ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರ ಆಫೀಸ್ ಮುಂದ್ಗಡೆ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ. ಅದೇ ಕಾಂಗ್ರೆಸ್ಸು ಪಾಸ್ ಕೊಟ್ಟ ಪ್ರತಾಪ್ ಸಿಂಹನ ತಪ್ಪು ಅಂತ ಹೇಳಿದಂಥ ಕಾಂಗ್ರೆಸ್ಸು ರೈಟ್ ಟಿಫನ್ ಬಾಂಬನ್ನ ಇಟ್ಟಂಥವನ್ನ ಅಮಾಯಕ ಅಂತ ಹೇಳಿದ್ರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತಿನ ಉಪಮುಖ್ಯಮಂತ್ರಿಗಳು. ಓಕೆ, ಈ ಟಿಫನ್ ಬಾಂಬ್ ಸ್ಕೂಲಿಗೆ ಬಾಂಬ್ ಬಿಡಕ್ಕೆ ಹೊಟ್ಟಿದ್ನಲ್ಲ, ಇದೆಲ್ಲ ಅಮಾಯಕರು, BJPಯವರು ಅಲ್ಪಸಂಖ್ಯಾತರನ್ನ ಗುರಿಯಾಗಿ ಇಟ್ಕೊಂಡು ಆರೋಪ ಮಾಡ್ತಿದ್ದಾರೆ ಅಂತ ಹೇಳಿದರು. ಪಾಸ್ ಕೊಟ್ಟಿದ್ದು ತಪ್ಪು ಅಂತಲೇ ಪರಿಗಣಿಸಿ ಬಾಂಬ್ ಇಟ್ಕೊಂಡು ಅವನಿಗೆ ಸಮರ್ಥನೆ ಮಾಡಿದಂಥ ಕಾಂಗ್ರೆಸ್ಸು ಯಾವ ನೈತಿಕತೆ ಇಟ್ಕೊಂಡು ಪ್ರತಾಪ್ ಸಿಂಹನ್ ಪ್ರಶ್ನೆ ಮಾಡುತ್ತೆ? ಈಗ ಇಲ್ಲೇನೆ ಈ ಸರ್ಕಾರ ಬಂದ ಮೇಲೆ ಯಾರೋ ಒಬ್ಬ ಬಂದು MLA ಕೂರೋ ಜಾಗದಲ್ಲಿ ಹೊರಗಡೆಯಿಂದ ಬಂದು ಕೂತ್ಬಿಟ್ಟಿದ್ದಪ್ಪ. ಹೌದು, ವಿಧಾನಸಭೆ ಒಳಗೆ. ರೆಸ್ಪಾನ್ಸಿಬಿಲಿಟಿ ಸಿದ್ದರಾಮಯ್ಯನವ್ರದ, ರೆಸ್ಪಾನ್ಸಿಬಿಲಿಟಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ಖಾದರ್ ಅವ್ರದ, ರೆಸ್ಪಾನ್ಸಿಬಿಲಿಟಿ ಹೋಮ್ ಮಿನಿಸ್ಟರ್ದ. ನಾವು ಕೇಳ್ಬೋದಿತ್ತಲ್ಲ, ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, ಖಾದರ್ ಅವ್ರು ರಾಜೀನಾಮೆ ಕೊಡಬೇಕು, ನಾವೇನು ಕೇಳಿದ್ವಾ? ಪಾಸ್ ತಗೊಂಬಂದಿರ್ಲಿಲ್ಲ ಅನ್ಸುತ್ತೆ ಅವನು ಯಾರ್ದು. ಪಾಸ್ ಇಲ್ಲದೆ ಅಂದ್ರೆ ವಿಧಾನಸೌಧದ ಒಳಗೆ ಬಂದು ಕೂತ್ಬಿಟ್ಟಿದ್ದ. ಪಾಸ್ ಇಲ್ಲದೆ ಬಂದಿದ್ದ ವಿಧಾನಸೌಧದ ಒಳಗೆ. ನಿಮ್ಮ ಮುಂದಿನ ಹೋರಾಟವೂ ಕೂಡ ಹಿಂದುತ್ವದ ನೆಲೆಗಟ್ಟಿನಲ್ಲೇ ಇರುತ್ತಾ? ಯಾಕಂದ್ರೆ ಇಫ್ ಇನ್ ಕೇಸ್ ನೀವು ನಾಳೆ ಲೋಕಸಭೆಗೆ ನಿಂತ್ಕೊಳ್ತೀರಿ ಅನ್ಕೊಳ್ಳಿ, ಅದೇ ನೆಲೆಗಟ್ಟಿನಲ್ಲಿ ಇರುತ್ತಾ ಅಥವಾ ನೀವು ವಿಸ್ತರಿಸ್ತೀರಾ ಬೇರೆ ಏನಾದ್ರು? ಹಿಂದುತ್ವ ಮತ್ತು ಭಾರತೀಯತೆ ಬೇರೆ ಬೇರೆ ಅಲ್ಲ. ಓಕೆ, ಭಾರತೀಯತೆ ಮತ್ತು ಹಿಂದುತ್ವ ಒಂದು ನಾಣ್ಯದ ಎರಡು ಮುಖಗಳು. ಓಕೆ, ಹಿಂದುತ್ವ ಮಾತ್ರ ಬಹುತ್ವವನ್ನು ತನ್ನ ಸಿದ್ಧಾಂತದಲ್ಲಿ ಜೋಡಿಸ್ಕೊಂಡಿದೆ. ಓಕೆ, ಹಿಂದುತ್ವದಲ್ಲೇ ಬಹುತ್ವ ಇದೆ. Okay. ಈಗ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೇಳಿಕೆ ನಾನು ಗಮನಿಸಿದೆ. ಇದು ಬಹುತ್ವದ ದೇಶ, ಇಲ್ಲಿ ಹಿಂದುತ್ವ ನಡೆಯೋದಿಲ್ಲ ಅಂತ ಹೇಳಿದ್ರು. ಹಿಂದುತ್ವದಲ್ಲೇ ಬಹುತ್ವ ಇದೆ. ರೈಟ್. ಬಹುತ್ವ ಇಲ್ಲದೆ ಇರೋದಲ್ಲಿ ಅವರಿಗೆ ಇವ್ರು ಹೇಳಬೇಕು ನೀವು ಬಹುತ್ವನ ಅಳವಡಿಸ್ಕೊಳ್ಳಿ ಅಂತ. ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾನು ಮನವಿ ಮಾಡ್ತಾನೆ, ನೀವು ಹೆಂಗೋ ಆಪ್ತರಿದ್ದೀರಿ, ನಿಮ್ಮ ಮಾತು ನಂಬ್ತಾರೆ, ಅವ್ರಿಗೆ ಹೇಳಿ ನಿಮ್ಮಲ್ಲಿ ಬಹುತ್ವ ಇಲ್ಲ, ಅಳವಡಿಸ್ಕೊಳ್ಳಿ ಬಹುತ್ವ ಅಂತ ಹೇಳಿ. ಹಿಂದುತ್ವದಲ್ಲಿ ಬಹುತ್ವ ಇದೆ. ಎಲ್ಲಿಲ್ಲ ಬಹುತ್ವ? ಇಸ್ಲಾಮಲ್ಲಿ ಇಲ್ಲ.
ಎಲ್ಲಿದೆ ಇಸ್ಲಾಮಲ್ಲಿ ಬಹುತ್ವ? ಅಲ್ಲ ನನ್ನ ಬಿಟ್ಟು ಬೇರೆ ದೇವರು ಅಂತೇಳಿ ಹೇಳಿಸಿ ನೋಡೋಣ ನೀವು. ನಾನು ಹೇಳಬಲ್ಲೆ, ದೇವನೊಬ್ಬ ನಾಮ ಹಲವು ಅನ್ನೋದು ನಮ್ಮ ನಂಬಿಕೆ. ಈಗ ಇನ್ನೊಂದಿಷ್ಟು ಈ ದಂಗಲ್ಗಳು ಶುರುವಾಗಿದ್ದಾವೆ. ಇವತ್ತು ಬೆಳಗ್ಗೆ ಒಂದು ಗಮನಿಸ್ತಾ ಇದ್ದೆ, ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸಲ್ಮಾನ ವ್ಯಾಪಾರಸ್ಥರಿಗೆ ಅವಕಾಶ ಇಲ್ಲ, ಅವ್ರಿಗೆ ಅವಕಾಶ ಕೊಡಬೇಡಿ ಅಂತ ಒಂದು ಮನವಿ ಅಂತ. ಏನಂತೀರಿ ಅದ್ರ ಬಗ್ಗೆ ತಾವು? ನಾನು ಆ ಥರದ ಎಕ್ಸ್ಟ್ರೀಮನ್ನು ನಾನು ಒಪ್ಪೋದಿಲ್ಲ. ಆ ಥರ ನಮ್ಮ ಪ್ರಜೆಗಳಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ನಮ್ಮ ಭಾರತದ ಪ್ರಜೆಗಳಿಗೆ ಸಮಾನ ಅವಕಾಶವನ್ನು ಸಂವಿಧಾನವೇ ಕೊಟ್ಟಿದೆ. ಆದರೆ ಬಹುತ್ವದ ಬಗ್ಗೆ ಮಾತಾಡೋರಿಗೆ ಹಿಂದುತ್ವ ಮಾತ್ರ ಬಹುತ್ವವನ್ನು ಒಪ್ಕೊಂಡಿದ್ದೇನೋ ಅಂತ ಸತ್ಯದ ಅರಿವಿರಬೇಕು. ಇಸ್ಲಾಮಲ್ಲಿ ಬಹುತ್ವಕ್ಕೆ ಅವಕಾಶನೇ ಇಲ್ಲ, ಜಾಗನೇ ಇಲ್ಲ. ನಾನು ಯಾಕೆ ಅಂತ ಕೇಳಿದಾಗ ನಾನು ಹೇಳಿದ್ರೆ ಜಾಗನೇ ಇಲ್ಲ. ಹಾಗಾಗಿ ನಾವು ಭಾರತೀಯರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋದನ್ನು ನಾನು ಒಪ್ಪೋದಿಲ್ಲ. ಇಸ್ಲಾಂ ಬಹುತ್ವವನ್ನು ಒಪ್ಕೊಂಡ್ಬಿಟ್ರೆ ಜಗತ್ತಿನಲ್ಲೇ ಜಗಳ ಇರೋದಿಲ್ಲ. ಈಗ ಇಸ್ಲಾಂ ವರ್ಸಸ್ಸು ಅದರ್ಸ್ ಮಾತ್ರ ಇಲ್ಲ, ಇಸ್ಲಾಂ ಒಳಗೂ ಜಗಳ ಇದೆ. ಯಾಕೆ ನಾನು ಹೇಳೋ ಇಸ್ಲಾಮೇ ಸರಿ ಅಂತ ಸಿಯಾ ಸುನ್ನಿ. ಈಗ ಸಿಯಾಗಳಿರುವಂಥ ಮಸೀದಿಗಳಿಗೆ ಬಾಂಬ್ ಹಾಕೋದು, ಯಾರು ಬಾಂಬ್ ಹಾಕೋದು? ಅಲ್ಲಿ ಯಾವ ಹಿಂದೂಗಳು ಇಲ್ಲ, ಬಜರಂಗಳೂ ಇಲ್ಲ, RSS ಇಲ್ಲ. ಓಕೆ, ಬಾಂಬ್ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದರೆ ನಾನು ಹೇಳೋ ಇಸ್ಲಾಮೇ ಸರಿ ಅಂತ. ಓಕೆ. ಹಾಗಾಗಿ ಇಲ್ಲಿ ಅವರು ಆ ದೋಷವನ್ನು ಸರಿಪಡಿಸ್ಕೊಂಡು ಬಹುತ್ವಕ್ಕೆ ಅವಕಾಶ ಕೊಟ್ಟರೆ ಜಗತ್ತಲ್ಲೇ ಜಗಳ ಇರಲ್ಲ. ಅವಾಗ ದೇವಸ್ಥಾನ ಒಡಿಬೇಕು ಅಂತ ಅವರಿಗೆ ಅನ್ಸೋದೇ ಇಲ್ಲ. ಒಡೆದಿರೋ ದೇವಸ್ಥಾನ ಮತ್ತೆ ಪುನರ್ನಿರ್ಮಾಣ ಮಾಡಬೇಕು ಅಂತ ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆಯೂ ಬರೋದಿಲ್ಲ. ನೀವು ಬೆಂಗಳೂರು ನಾರ್ತ್ನಲ್ಲೋ ಅಥವಾ ಉಡುಪಿ ಚಿಕ್ಕಮಗಳೂರಿನಲ್ಲೋ ಗೊತ್ತಿಲ್ಲ ಎಲ್ಲಿ ಅಂತ, ಯಾರೆಲ್ಲೆಲ್ಲಿ ಬರ್ತಾರೋ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ನಿಮ್ಮ ವರಿಷ್ಠರು ಏನಾದರೂ ಮಾತಾಡಿದಾರಾ ಇದ್ರ ಬಗ್ಗೆ ನಿಮ್ಮ ಹತ್ರ? ಮಾತಾಡಿಲ್ಲ. ನನ್ನ ಬಗ್ಗೆ ಅವ್ರೇನು ಯೋಚನೆ ಮಾಡಿದ್ದೀರಿ ಅಂತ ಕೇಳಿದಾಗ, ನಿನ್ನಂಥ ಕಾರ್ಯಕರ್ತನನ್ನು ಸರಿಯಾದ ರೀತಿಯಲ್ಲಿ ಪಾರ್ಟಿ ಉಪಯೋಗಿಸ್ಕೊಳ್ಳುತ್ತೆ, ಪಾರ್ಟಿ ಬಗ್ಗೆ ಬಿಟ್ಬಿಡು ಅಂತ ಹೇಳಿದ್ದಾರೆ. ಓಕೆ, ನಿಮಗಂತೂ ಆಸೆ ಇದೆ MP ಚುನಾವಣೆಗೆ ನಿಲ್ಲಬೇಕು ಅಂತ? ನಾನು ಆ ಥರ ವೈಯಕ್ತಿಕ ನೆಲೆ ರಾಜಕಾರಣ ಮಾಡಿಲ್ಲ. ನೀವು ಮಾಡಿಲ್ಲ? ಹೌದು, ಪಾರ್ಟಿ ಕೆಲಸ ಮಾಡೋದು ಅಷ್ಟೇ ನನ್ನ ಜವಾಬ್ದಾರಿ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಾರ್ಟಿಗೆ ಬಿಟ್ಟಿದ್ದೀನಿ. ಊಹಾತ್ಮಕವಾಗಿ ಅಲ್ಲ. ನಾಳೆ ನ್ಯಾಷನಲ್ ಪಾಲಿಟಿಕ್ಸ್ಗೆ ನೀವು ಹೋಗ್ತೀರಿ, ಹೋದಾಗ ನಿಮ್ಮನ್ನ ನೀವು ಎಲ್ಲಿ ಫೈನ್ ಟ್ಯೂನ್ ಮಾಡ್ಕೋಬೇಕು ಅನ್ಸುತ್ತೆ? ಭಾಷೆ ಎಲ್ಲ, ಈಗ ಚಿಂತನೆ ಎಲ್ಲ. ಈಗ ಅನುಭವ ಅನ್ನೋದು ತಪ್ಪನ್ನು ಸರಿಪಡಿಸ್ಕೋಬೇಕು. ನಮ್ದು ಯಾವುದು ವೀಕ್ನೆಸ್ ಅಂತಿದೆ ಅದನ್ನು ದೂರ ಮಾಡಬೇಕು, ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಬೇಕು. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ ಮಾತ್ರ ನಮ್ಮಿಂದ ಪಕ್ಷಕ್ಕೆ ಲಾಭ ಆಗುತ್ತೆ, ನಮ್ಮಿಂದ ಸಮಾಜಕ್ಕೆ ಲಾಭ ಆಗುತ್ತೆ. ಆ ಸಾಮರ್ಥ್ಯ ಯಾವುದು, ವೀಕ್ನೆಸ್ ಯಾವುದು ಜಾಸ್ತಿ ಮಾಡ್ಕೋಬೇಕು? ಫಾರ್ ಎಕ್ಸಾಂಪಲ್, ನೀವು ತಮಿಳುನಾಡಿನ ಉಸ್ತುವಾರಿ ವಹಿಸ್ಕೊಂಡಿದ್ದಾಗ ಕಷ್ಟಪಟ್ಟು ತಮಿಳು ಕಲಿತು ತಮಿಳಲ್ಲೇ ಭಾಷಣ ಮಾಡೋದಂಥವ್ರು ನೀವು. ಯಾವುದೂ ಕೂಡ ನಿಮಗೆ ಕಷ್ಟ ಅಲ್ಲ, ಯಾಕಂದರೆ ನಿಮ್ಗೆ ಹುಮ್ಮಸ್ಸಿದೆ ಈ ಕ್ಷಣಕ್ಕೂ ಕೂಡ, ಮತ್ತು ವಯಸ್ಸಿದೆ, ಮತ್ತು ಕನಸು ಅಭಿಲಾಷೆ ಖಂಡಿತ ಇದ್ದೇ ಇದೆ. ನಾಳೆ ನೀವು ನ್ಯಾಷನಲ್ ಪಾಲಿಟಿಕ್ಸ್ಗೆ ಹೋದಾಗ ನೀವು ರಾಜ್ಯಸಭೆಯಲ್ಲಿ ಅಥವಾ ಲೋಕಸಭೆಯಲ್ಲಿ ಪರಮಾದ್ಭುತವಾದಂಥ ಒಂದು ಭಾಷಣ ಮಾಡಬೇಕಾಗಿ ಬಂದಾಗ ಕನ್ನಡದಲ್ಲೇ ಖಂಡಿತ ಮಾಡ್ಬೋದು ಹೃದಯದಿಂದ. ಬಟ್ ಹಿಂದಿಯಲ್ಲಿ ಅಥವಾ ಒಂದು ಇಂಗ್ಲೀಷ್ನಲ್ಲಿ ಅದು ನಿಮಗೆ ಮತ್ತಷ್ಟು ಪುಷ್ಟಿ ಕೊಡುವಂತಾಗಿ ಮತ್ತು ಇಡೀ ದೇಶಾದ್ಯಂತ ಜನ ಅರ್ಥ ಮಾಡಿಕೊಳ್ಳುವಂತಾದರೆ ಅದು ಮತ್ತಷ್ಟು ನಿಮ್ಗೆ ಒಳ್ಳೇದು ಮಾಡ್ಬೋದಾ ಅಂತ. ನಮ್ಮ ದೇಶದ 22 ಭಾಷೆಗಳನ್ನು, ಕನ್ನಡವೂ ಸೇರಿ, ಅವೆಲ್ಲವನ್ನು ಕೂಡ ಅಫಿಷಿಯಲ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಿದೆ, ರಾಷ್ಟ್ರೀಯ ಭಾಷೆಗಳು ಇವೆಲ್ಲ. ಓಕೆ. ಹಾಗಾಗಿ ಭಾಷೆ, ಯಾವ ಭಾಷೆ ನನ್ನ ಕನ್ನಡದಲ್ಲೇ ನಾನು ಮಾತಾಡ್ಬೋದು. ಅಲ್ಲ, ಅದ್ರ ಬಗ್ಗೆ ತೊಡಕಿಲ್ವೇ ಇಲ್ಲ, ಅಧಿಕಾರಯುತವಾಗಿ. ನಾನು ನಿಮ್ಮನ್ನು ಕೇಳೋದು, ಇನ್ನು ಹೆಚ್ಚು ಜನರಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಲ್ಲಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ಬೋದು. ನೋಡೋ ಟೈಮ್ ಬಂದಿದೆ ಅನ್ಸುತ್ತೆ ನನಗೆ. ಕಲಿಯುವ ಸ್ವಭಾವ ಇದೆ, ನಾನು ಯಾವಾಗಲೂ ಕಲಿಕೆಯ ವಿದ್ಯಾರ್ಥಿ. ಹಾಗಾಗಿ ಚಾಲೆಂಜ್ ಬಂದಾಗ ಬೆನ್ ತೋರಿಸಿ ಓಡೋಗಿಲ್ಲ, ಚಾಲೆಂಜನ್ನು ಸ್ವೀಕಾರ ಮಾಡಿದ್ದೀನಿ. ಉಂಗಳ್ ಪೇಸರ್ ಅಂದವನೆ, ಸಾರಿ ನಂಗೆ ಬರಲ್ಲ ತಮಿಳ್. நல்லா இருக்கிறீங்களா? எப்படி இருக்கிறீங்க? ನೋಡಿ ನನಗೇನು ಅರ್ಥನೇ ಆಗಲಿಲ್ಲ, ಏನು ಕೇಳಿದ್ರು ಗೊತ್ತಿಲ್ಲ ನನಗೆ. நல்லா இருக்கிறது ಹೇಗಿದ್ದೀರಿ ಅಂತ, ಚೆನ್ನಾಗಿದ್ದೀರಾ? ನಾನು ಅಲ್ಲಿಗಿಲ್ಲಿ ಅನ್ಕೊಂಡೆ. ನಾನು எப்படி இருக்கிறீங்க ಅಂದ್ರೆ ಹೇಗಿದ್ದೀರಿ, ಗುಡ್, நல்லா இருக்கிறீங்களா ಅಂದ್ರೆ ಚೆನ್ನಾಗಿದ್ದೀರಾ. ಫ್ಯಾಂಟಾಸ್ಟಿಕ್ ಸರ್, ಒಳ್ಳೆದಾಗಲಿ ನಿಮಗೆ, ನಿಮ್ಮ ಕನಸುಗಳು ಸಾಕಾರಗೊಳ್ಳಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ನಮಸ್ಕಾರ. ದಿಸ್ ವಾಸ್ CT ರವಿ ಸರ್ ಫಾರ್ ಯು. ಐ ಆಮ್ ವೆರಿ ಶೋರ್ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್. ಹಲವು ಯೋಜನೆಗಳನ್ನು, ಆಲೋಚನೆಗಳನ್ನು ಮತ್ತು ಶಕ್ತಿ ಸಾಮರ್ಥ್ಯವನ್ನು ಅವರು ಖಂಡಿತ ಹೊಂದಿದ್ದಾರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಪವರ್ TV, ಇದು ನಿಮ್ಮ ಶಕ್ತಿ.